ಇದರಿಂದ ಸಮಸ್ಯೆ ಬರುತ್ತೆ ಅನ್ನೋದಾದರೆ ನಿಮ್ಮ ಮಗನಿಗೂ ಸಮಸ್ಯೆ ಬರುತ್ತೆ ಅಂತ ತಾನೇ ಯೋಚನೆ ಮಾಡಿ. ನೋಡಿ, ಏನೇ ಸಮಸ್ಯೆ ಬಂದರೂ ನಾವು ಫೇಸ್ ಮಾಡ್ತೀವಿ, ಆಯ್ತಾ? ಓ, ಈಗ ಅರ್ಥ ಆಯ್ತು. ಇದು ಅದೇ ಅದೇ ಏನು ಏನು ಅದೇ ಅಂದರೆ? ಈಗ ನನ್ನ ಅನುಮಾನ ಪರಿಹಾರ ಆಯಿತು. ನಾನೇ ಮದುವೆ ಬೇಡ ಬೇಡ ಅಂತಿದ್ರು, ನೀವಾಗೆ ಬಂದು ಮದುವೆ ಬೇಕು ಬೇಕು ಅಂತಿದ್ದೀರಲ್ಲ, ಅಂದಮೇಲೆ ನಿಮ್ಮನೆ ಕಡೆ ಏನೋ ಸಮಸ್ಯೆ ಇದೆ ಎಂದಾಗಾಯಿತು. ನಿಮ್ಮ ಹುಡುಗ ಅಷ್ಟು ಚಿಕ್ಕವನು, ನಮ್ಮ ಹುಡುಗಿ ಇಷ್ಟು ದೊಡ್ಡವಳು, ಆದರೂ ನಮ್ಮ ಹುಡುಗಿನೇ ಬೇಕು ಅಂತ ನೀವೇ ಮುಂದೆ ಬಂದಿದ್ದೀರಾ ಅಂದಮೇಲೆ ನಿಮ್ಮ ಹುಡುಗನಿಗೆ ಏನೋ ತೊಂದರೆ ಇದೆ ಅಂತ ತಾನೆ. ನಿಮ್ಮ ಹುಡುಗನಿಗಿರೋ ಅಂದ ಚಂದ ಶ್ರೀಮಂತಿಕೆಗೆ ಎಂತೆಂಥ ಹುಡುಗಿಯರು ಸಿಗ್ತಿದ್ರು. ಅದೆಲ್ಲ ಬಿಟ್ಟು ವಯಸ್ಸಾಗಿರೋ ನನ್ನ ಮಗಳನ್ನೇ ಕೇಳ್ತಾ ಇದ್ರಿ ಅಂದಮೇಲೆ ನಿಮ್ಮ ಹುಡುಗನಿಗೆ ಏನೋ ಪ್ರಾಬ್ಲಮ್ ಇದೆ. ಅದನ್ನು ಮುಚ್ಚಿಟ್ಕೊಂಡು ನಮ್ಮನ್ನು ಏಮಾರಿಸ್ತಾ ಇದ್ದೀರಿ. ನನ್ನ ಮಗಳಿಗೆ ಮೋಸ ಮಾಡ್ತಾ ಇದ್ದೀರಿ. ಕರೆಕ್ಟ್? ಸಾಕು, ಮುಚ್ಚಯ್ಯ ಬಾಯಿ. ಶಾಂತಿ, ನೀನು ಯಾಕೆ ಹೊರಗೆ ಹೋದೆ? ನಾವು ಮಾತಾಡ್ಕೋತೀವಿ, ನೀನು ಒಳಗೆ ಹೋಗು. ಇನ್ನು ಏನ್ರಿ ಮಾತಾಡೋದು? ಏ ಸುನೀತಾ, ಬೇಗ ಹೋಗಿ ಮನುಷ್ಯನ ಹೆಂಡತಿನ ಕರ್ಕೊಂಡ್ ಬಮ್ಮ, ಬೇಗ. ಇಲ್ಲಿ ನೋಡು, ಈ ಮನುಷ್ಯ ಬಾಯಿಗೆ ಬಂದಾಗೆ ತಲೆ ಬುಡ ಇದ್ದೇ ಮಾತಾಡ್ತಾ ಇದ್ದಾನೆ. ನೀನು ಯಾಕೆ ಟೆನ್ಷನ್ ಆಗ್ತಾ ಇದೀಯಾ? ಇಲ್ಲಿ ನೀನೊಂದು ಸೀನ್ ಕ್ರಿಯೇಟ್ ಮಾಡಬೇಡ. ಅಂದ್ರೆ ಏನ್ ನಿಮ್ಮ ಮಾತಿನ ಅರ್ಥ? ಇಲ್ಲೊಂದು ಪ್ರಾಬ್ಲಮ್ ಇದ್ರು, ಅದು ನನಗೂ ನನ್ನ ದೇವ್ರಿಗೂ ಗೊತ್ತಿದ್ರು, ಕಣ್ಣು ಮುಚ್ಕೊಂಡು ನನ್ನ ಮಗಳನ್ನು ಕೊಡಬೇಕು ಅಂತಾನ? ಯಾರೇ ಕೊಡಿಂದಿದ್ ನಿಮ್ಮನ್ನ? ಈಗ್ಲೇ ಕರ್ಕೊಂಡು ಹೋಗಿ ಹೇಳೋಣ. ಅಯ್ಯೋ ರಂಗ, ಏನಪ್ಪ ನಡೀತಾ ಇದೆ ಇಲ್ಲಿ? ಅಮ್ಮ ನೋಡಿಮ್ಮ, ನಿಮ್ಮ ಯಜಮಾನ್ರು ನನ್ನ ಮಗನ ಬಗ್ಗೆನೇ ಏನೇನೋ ಅನುಮಾನ ಪಡ್ತಾ ಇದ್ದಾರೆ. ನನ್ನ ಮಗನ ಹತ್ರನೇ ಏನೋ ದೋಷ ಇದೆ, ಅದಕ್ಕೆ ಅದನ್ನೆಲ್ಲ ಮುಚ್ಚಿಟ್ಟು ಇಂಥ ಹುಡುಗಿನ ಮದುವೆ ಮಾಡ್ಕೋತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಅನಿಸ್ಕೊಂಡ್ಮೇಲೆ ನಿಮ್ ಸಂಬಂಧನೂ ಬೇಡ, ಸಹವಾಸನೂ ಬೇಡ. ನನ್ಗೆ ಈ ಮದುವೆ ಇಷ್ಟನೇ ಇರಲಿಲ್ಲ, ಆದ್ರೂ ನನ್ನ ಮಗನಿಗೋಸ್ಕರ ಇದನ್ನು ಒಪ್ಕೊಂಡಿದ್ದಕ್ಕೆ ಸರಿಯಾದ ಬೆಲೆನ ಕೊಟ್ರಿ. ನಡೀರಿ, ಈಗಲೇ ನಿಮ್ಮ ಮಗಳನ್ನ ಕರ್ಕೊಂಡು ಹೊರಟ್ಬಿಡಿ ನೀವು. ಅಮ್ಮ, ನಿಮ್ಮ ದಮ್ಮಯ್ಯ ಅಂತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ಹಾಗೆಲ್ಲ ಮಾತಾಡ್ಬೇಡಿ. ಹೀಗೆಲ್ಲ ಮುಗಿದ ಮೇಲೆ ಹೀಗಂದ್ರೆ ನಾನು ಏನು ಮಾಡಲಿ ಹೇಳಿ? ಈಗ ಏನಾಗಿದೆ ನಿಮಗೆ? ಯಾಕೆ ಹಿಂಗೆ ಎಲ್ಲನೂ ಅಯ್ಯೋ ಅನ್ನಿಸ್ತೀರಾ? ನಿಮ್ಮಿಂದ ನಾವು ನೆಮ್ಮದಿನೇ ಹಾಳಾಗೋಯ್ತಲ್ಲ. ನೋಡಿ, ನಾನು ಮಾಡಿ ತಪ್ಪಾಯ್ತು ಅಂತ ಅವ್ರ ಹತ್ರ ಕ್ಷಮೆ ಕೇಳಿ. ಇನ್ಮೇಲೆ ಹೀಗೆಲ್ಲ ಮಾತಾಡಲ್ಲ ಅಂತ ಅವ್ರ ಹತ್ರ ಬೇಡ್ಕೊಳ್ಳಿ. ನಂದೇನೇ ತಪ್ಪಿದೆ? ಹುಡುಗಿ ಮಾತಾಡಿ. ನೀನು ಮಾತಾಡಿದ್ರೆ ಗಂಡ ಅನ್ನೋದನ್ನು ನೋಡ್ದೆ. ಆಂಟಿ ಪ್ಲೀಸ್, ಅವ್ರನ್ನ ಏನು ಅನ್ಬೇಡಿ. ನೀನು ಇವ್ರ ಪರನೇ ವಹಿಸ್ಕೊತೀಯಾ? ಪ್ಲೀಸ್ ಆಂಟಿ, ಒಂದು ಹುಡುಗಿ ತಂದಾಗಿ ನನ್ನ ಮೇಲೆ ಅನುಮಾನ ಪಡೋದು ಸಹಜನೇ. ಆದರೆ ಇದು ಮದುವೆ ಮನೆ, ಇಲ್ಲಿ ಗಲಾಟೆ ಬೇಡ. ಆ ಡೌಟ್ನ ಕ್ಲಿಯರ್ ಮಾಡೋದು ನನ್ನ ಕರ್ತವ್ಯ. ಅಂದ್ರೆ ಅವ್ರು ಆಡಿದೆಲ್ಲ ಸರಿ ಅಂತೀಯೇನೋ? ಮಾಮ್ ಪ್ಲೀಸ್, ಇದೆಲ್ಲ ಇಶ್ಯೂನೇ ಅಲ್ಲ. ಅಂಕಲ್, ಒಂದು ನಿಮಿಷ ಒಳಗೆ ಬನ್ನಿ. ನೀವು ಬನ್ನಿ ಅಂಕಲ್. ಯಾಕಪ್ಪ ಬಾಗ್ಲಾಗ್ತಾ ಇದೆಯಾ? ಬನ್ನಿ. ಸುಮ್ಮನೆ ತಮಾಷೆಗೊಂಡು ಮಾತಾಡಿದೆ ಅಷ್ಟಪ್ಪ. ನನ್ನ ವಯಸ್ಸಾಗಿರೋದು, ನಾನು ಬಿಟ್ಬಿಡಪ್ಪ. ನಿಜ ಹೇಳ್ಬೇಕು ಅಂದ್ರೆ ನಂಗೇನು ಗೊತ್ತಿಲ್ಲಪ್ಪ, ನಂಗೇನು ಗೊತ್ತಿಲ್ಲ. ಒಂದು ನಿಮಿಷ ಇರಿ ಅಂಕಲ್, ನಿಮ್ಮ ಅನುಮಾನ ಪರಿಹಾರ ಆಗಬೇಕು ತಾನೇ? ಇಲ್ಲಿ ಕೂತ್ಕೊಳ್ಳಿ. ನಾನು ಹೋಗ್ತೀನಪ್ಪ, ಪ್ಲೀಸ್ ಪ್ಲೀಸ್. ಅಯ್ಯೋ